ಸಾಂತೂರು ಷಣ್ಮುಖಂ ಧ್ಯಾಯೇತ್ ಸದಾಶಿವಸುತಂ ಪರಂ ತಾರಕಾಸುರ ಸಂಹಾರಂ ಜ್ಞಾನ ಸಂಪತ್ಪ್ರದಾಯಿನಂ. ಸುಬ್ರಹ್ಮಣ್ಯಸ್ಯ ಮಹಿಮಾ ವರ್ಣಿತಂ ಕೇನ ಶಕ್ಯತೆ ಯಥೋಚ್ಚಿಷ್ಟಮಪಿ ಸ್ಪಷ್ಟಂ ಶ್ರೀಗಣಶ್ವದಯತ್ಯೋ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಭಕ್ತರ್ನಾಕ್ಲಡ ಒಂಜಿ ವಿನಂತಿ ಎಲ್ಲಾಂಜಿ 15 ತಾರೀಕು ಆದಿತ್ಯವಾರ ಮಹಾಶಿವರಾತ್ರಿ ಬಾರಿ ಒಂಜಿ ಪರ್ವದಿನ. ಆ ಪರ್ವದಿನಟ್ಟು ನಮ್ಮ ಸುಬ್ರಹ್ಮಣ್ಯನ ಸನ್ನಿಧಾನಡು ವಿಶೇಷ ಪೂಜೆ ಮಾತು ನಡಬರೆಂಡು. ಈಗಲೇ ಮಾತು ಗೊತ್ತಿತ್ತಿನ ಪ್ರಕಾರ ನಮ್ಮ ಸಾಂತೂರು ಸುಬ್ರಹ್ಮಣ್ಯ ದೇವಸ್ಥಾನ ಬಂದಾಂಡ ಮೂಲ ಗಾಲಿ ಸುಬ್ರಹ್ಮಣ್ಯ ದೇವರನ ಸಾನ್ನಿಧ್ಯ ಮಾತ್ರ ಉಪ್ಪುನತ್ತು. ಮೂಲ ಸುಬ್ರಹ್ಮಣ್ಯ ದೇವರನೊಟ್ಟಿಗೂ ಈಶ್ವರ ಸಾನ್ನಿಧ್ಯ ಎಲ್ಲ ಉಂಟು. ಮಾತ ಕಡೆಯಿಟ್ಟು ಉಪ್ಪುನ ಸುಬ್ರಹ್ಮಣ್ಯ ದೇವಸ್ಥಾನದ ಲೆಕ್ಕ ಉಪ್ಪುನ ಸುಬ್ರಹ್ಮಣ್ಯ ದೇವಸ್ಥಾನ ಅತ್ತು. ನಮ್ಮ ಈ ಸುಬ್ರಹ್ಮಣ್ಯ ದೇವಸ್ಥಾನ ಬಂದಾಂಡ ಸುಬ್ರಹ್ಮಣ್ಯನೊಟ್ಟಿಗೂ ಈಶ್ವರ ದೇವರು ನಾಗದೇವರು ಇಂಚ ಮೂಜಿ ಶಕ್ತಿಗಳು ಉಪ್ಪುನ ವಿಶೇಷ ಒಂಜಿ ಸನ್ನಿಧಾನ ಉಂಟು. ನಿಮ್ಮ ರಾಣಿ ನಮ್ಮ ಪ್ರಶ್ನೆ ಹಿಡಿದಿಲ್ಲ ತೋಜಿದುಂಡು ಭಾಳ ವಿಶೇಷ ಸನ್ನಿಧಾನ ಪಂಚಿತ ಸುಬ್ರಹ್ಮಣ್ಯ ಬಂದಿದ್ದು ರಾಣಿ ಪ್ರಶ್ನೆ ನನಗೆ ತೋಜಿದುಂಡು. ಅಂಚ ಈಶ್ವರ ದೇವರೇ ಸುಬ್ರಹ್ಮಣ್ಯನ ಕೈ ತೊಳ್ಳು ಮುಲ್ಲೇರು ದೇವರನ ಪಾದ ಮುಲ್ಲಡೆ ಈಶ್ವರ ದೇವರು ಅಂಚ ಅಂಚಿತನ ಸುಬ್ರಹ್ಮಣ್ಯ ದೇವರನೊಟ್ಟಿಗೂ ಆ ಈಶ್ವರ ದೇವರನ ಸನ್ನಿಧಾನ ಉಂಟು. ಆನೆದಾರಿಗೆ ಮಹಾಶಿವರಾತ್ರಿ ದಾನಿ ಈಶ್ವರ ದೇವರಿಗೆ ವಿಶೇಷ ಪೂಜೆ ನಡಪಡುವ ಪಂಡದು ಎಂಕುಲು ಮಾತ ಸಂಕಲ್ಪ ಮಂತದ ಅಂಚ ಎಲ್ಲ ಅಂಜಿತ ದಿನಟು ವರ್ಷಂ ಪ್ರತಿ ಆತ ಅಂಚಿತನ ಮಹಾಶಿವರಾತ್ರಿ ದಾನಿ ಇಂಚಿನ ಮಾತು ಆವಂದಿತ್ತಂದ ಅವೇ ಪ್ರಕಾರಗಳು ಕಾಂಡ ದೇವರನ್ನ ನಿರ್ಮಾಲ ವಿಸರ್ಜನೆ ಅಂಜನೆ ಉಷಕಾಲ ಪೂಜೆ ಅಂಜನೆ ದೇವರಿಗೆ ಪಂಚಾಮೃತಾಭಿಷೇಕ ಪೂಜೆ ಅಂಜನೆ ಮೂಲು ತಂತ್ರಿದಾರ ಬರ್ತದೆ ಮೂಲು ಕಲಶ ಮಾತ ದ್ರವ್ಯ ಕಲಶ ಅಂದರೆ 11 ಕಲಶ 11 ಸಲ ರುದ್ರ ಪಾರಾಯಣ ಮಲ್ಪರೆಂಡು ಮೂರು 11 ಜನ ಕುಲ್ಲುದು 11 ಸಲ ರುದ್ರ ಪಾರಾಯಣ ಮಲ್ಪರೆಂಡು ಅದಕ್ಕೆ 11 ದ್ರವ್ಯ ಕಲಶ ದಿಯರೆಂಡು ಪ್ರತಿ ಒಂಜಿ ರುದ್ರ ಪಾರಾಯಣ ಅನ್ನಗಲ ಆ ಒಂಜಿ ಕಲಶ ಹೋದು ದೇವರಿಗೆ ಅಭಿಷೇಕ ಮಾಡ್ತಾರೆಂಡು ಇಂಚ 11 ಸಲ ರುದ್ರ ಪಾರಾಯಣ ಮಾಡ್ಕೊಂಡಾಗಲ ಒಂಜಿ ಕಲಶ ದೇವರ ಉಲ್ಲಾಯಿ ಹೋಗುದು ದೇವರಿಗೆ ಆ ಕಲಶ ಅಭಿಷೇಕ ಆಗುದು ಅಂಚ ವಿಶೇಷ ಶತರುದ್ರಾಭಿಷೇಕ ಬಂಡಿದ ಕುದರೆ ಅಂಚ ಶತರುದ್ರಾಭಿಷೇಕ ಎಲ್ಲ ನೋಟು ದೇವರ ಸನ್ನಿಧಾನಡು ಅವು ವರ್ಷಂಪ್ರತಿ ಆತನ ಪ್ರಕಾರಡು ಅವು ಕೊಲ್ಲುಡೆ ನಡಬರೆಂಡು ಅಂಚನೆ ವಿಶೇಷವಾದ ಎಂಕ್ಲೆಗೆ ಎಲ್ಲ ದಿನ ವಿಶೇಷವಾದ ನಮ್ಮ ಆಚರಣೆ ಮಾಡ್ತಂದಿಲ್ಲ ದಾದಾನಿಗೆ ಅಂಡ ಪ್ರಶ್ನೆ ಹಿಡಿದು ತೋಜಿನ ಪ್ರಕಾರ ಎಲ್ಲ ಶಿವರಾತ್ರಿ ದಾನಿ ವಿಶೇಷವಾದ ಎಂಕಲು ಪೂಜೆನ ಮಾತ ಜೀವಂದ ಅವು ದಾದಾನಿಗೆ ಅಂಡ ಪ್ರಶ್ನೆ ಕೆಲವು ಪ್ರಾಯಶ್ಚಿತ್ತಳೆ ಮಾತಾಡ್ತೀರಿ ದಾದಾನಿಗೆ ಅಂಡಾಗ ಸುಬ್ರಹ್ಮಣ್ಯನ ಸನ್ನಿಧಾನಡು ರುದ್ರಯಾಗ ಅವರು ಬಂದ್ಪಂತೀರಿ ಅಂಚನೆ ಆ ರುದ್ರಯಾಗ ಎಲ್ಲ ನಡಪರೆಂಡು ಅಂಚನೆ ಉದಯಾಸ್ತಮಾನ ಕಾಂಡೇಡ್ದು ಬತ್ತಿನ ಬಯ್ಯಮಠ ಸೂರ್ಯ ಉದಯ ಬತ್ತಿನ ಸೂರ್ಯ ಅಸ್ತಮಾನ ಮಠ ಮೂರು ನಿರಂತರ ಭಜನೆ ನಡಪಡು ಬಂತೀರಿ ಅಂಚ ಎಲ್ಲ ಮಾತ ಬೇತ ಭಜನಾ ಮಂಡಳಿ ಮಾತ ಬತ್ತದು ಮೂರು ಭಜನೆ ಮಾತ ಮಲ್ಪರೆಗೊಂಡಿರಿ ಅವು ಕಾಂಡ ಸುವಾಂಡ ಬಯ್ಯಮಠಲ್ಲ ಅವು ನಿರಂತರವಾದ ನಡಪರೆಂಡು ಅಂದರೆ ದಾರಿಗೆ ಎಂಕುಲು ಬೇತ ಭಜನಾ ಮಂಡಳಿ ಮಾತ ತರ್ಪುಡಾಯಿಂದ ಅಂಡಲ್ಲ ಊರ್ದಾಕ್ಲಿಗೆ ವಿಶೇಷ ನೆಟ್ಟು ಅವಕಾಶ ಉಂಟು. ಊರ್ದಾಕ್ಲಿ ಏರಾಣಲ್ಲ ದುಂಬತ್ತದ ಎಂಕಲು ಭಜನೆ ಮಲ್ಪುವ ಬಣ್ಣದ ಬಂಡೆಯಿಂದ ಅಂಡ ಅಕ್ಲಿಗೆ ಪ್ರಥಮ ಆದ್ಯತೆ ಉಂಟು. ಅಕ್ಲು ಬದ್ದದ ಮೂಲ ಎತ್ಲ ಆ ದೇವರನ್ನ ಕೈತೊಳ್ಳು ಕುಳ್ಳುದು ದೇವರನ್ನ ಭಜನೆ ಮಲ್ಪಣಕ್ಕೆ ಮುಕ್ತ ಅವಕಾಶ ಉಂಟು. ಅಂಚ ಭಜನೆ ಒಂದು ಕೊರುಳುಡೆ ಎಲ್ಲ ನಡಪಡು ಬಂದು ಎಂಕಲ್ಲ ಸಂಕಲ್ಪ ಈಗ ಮಾತೆಲ್ಲ ಸಹಕಾರ ಕೊರಡು ಅಂಚನೆ ಎಲ್ಲ ಅಂಜಿ ಗ್ರಾಮದ ಈ ಮಲ್ಲ ಕೆಲಸದ ಎಂಕಲು ಜೈತ ಹೋಗಿ ಬಂದ ದೇವಸ್ಥಾನ ಜೀರ್ಣೋದ್ಧಾರ ಅಂತದ್ದು ಬ್ರಹ್ಮಕಲಶ ಮಲ್ಪನು ಬಂದು ಅಪನಾಗ ನೆಕ್ ದಾಲ ನೆತ್ತ ಮಧ್ಯದ ದಾಲ ಅಡಚಣೆಗಳು ಮಾತ್ರ ಬರತೀರಂದು ಊರ್ದಾಕ್ಲಿಗೆ ಏರಿಗಳ ತೊಂದರೆ ಆಗ್ತೀರಂದು ಮಾತ್ರೆಗಳ ದೇವರ ಮಹಾಮೃತ್ಯುಂಜಯ ರುದ್ರದೇವರಿಗೆ ಬಂದಂಡ ರೋಗನ ಪರಿಹಾರ ಮಾಡ್ಕೊಂಡು ಅರ್ಥ ಉಂಟು. ಅನ್ನಿದಾರಿಗೆ ಅಂಚಿತ್ನ ಗ್ರಾಮದ ಜನಗಳನ್ನ ಎಂಚಿನ ಒಂಜಿ ಶಾರೀರಿಕವಾದ ಪಂಚಿತ್ನ ರೋಗ ಬಾಧೆ ಹಿಡ್ಕೊಂಡಲ್ಲ ಪೂರ ದೂರ ಅವಳು ಮಾತೆಲ್ಲ ಕೊರ್ಲುಡೆ ಆರೋಗ್ಯಡು ಉಪಲಕ ಅವಳು ಆ ಒಂದು ಉದ್ದೇಶವಾದ ನಮ್ಮ ಏನಿನ ಜೆತ್ತಿನ ಕೆಲಸ ಅವು ಕೊರ್ಲುಡೆ ಅವಳು ಪಂಚಿತ್ನ ಉದ್ದೇಶವಾದ ಪ್ರಶ್ನೆಗೆ ತೋಜಿ ಬತ್ತಿ ಪ್ರಕಾರ ಎಲ್ಲ ಮಹಾಮೃತ್ಯುಂಜಯ ಹೋಮ ಮಲ್ಪನು ಬಂದೆಂಗಳು ಸಂಕಲ್ಪ ಮಾಡ್ತದ ಅಂಚ ಆ ಮಹಾಮೃತ್ಯುಂಜಯ ಹೋಮಗಳು ಮಾತೆಲ್ಲ ಭಾಗ್ಯವಾಡು ತಂಕಣ್ಣ ಎಂಚಿನ ಒಂಜಿ ಕಷ್ಟ ಉಂಡ ಆ ಕಷ್ಟನ ಪೂರ ಅಲ್ಪ ಹೋಮಾನಾಗ ಮಾತೆಲ್ಲ ಬತ್ತದ ಪ್ರಾರ್ಥನೆ ಮಾಡ್ತಲ್ಲೇ ನಿಕಲ್ಲ ಕಷ್ಟ ಪೂರ ದೂರ ದೇವರು ದೂರ ಮಲ್ಪೇರಿ ಅಂಚನೆ ವಿಶೇಷವಾದ ಎಲ್ಲ ಅಂಜಿ ಮಲ್ಲ ಅಂಜಿ ಮಲ್ಲ ಕೆಲಸದಾದ ಅಂಡ ಗ್ರಾಮ ಒಟ್ಟಾಪನ ಉದ್ದೇಶ ಎಂಚಿನ ಅಂದ ಅವಳಂಜಿ ಮುಷ್ಟಿ ಕಾಣಿಕೆ ಪಾಡು ಅಂಜಿ ಮಲ್ಲ ಕೆಲಸ ಉಂಟು. ನನ್ನ ಪ್ರಶ್ನೆ ಬಂತು ಪ್ರತಿ ಒಂಜಿ ಗ್ರಾಮದ ಏತು ಇಲ್ಲು ಉಂಡ ಏತು ಇಲ್ಲಡಿ ಏತು ಜನವಿಲ್ಲಲ್ಲ ಆ ಬಾಲ ವೃದ್ಧ ಬಣ್ಣ ಬಾಲ ಇರ್ದು ಬತ್ತಿನ ವೃದ್ಧರ ಮುಟ್ಟ ಪ್ರತಿ ಒಂಜಿ ಸದಸ್ಯರನ್ನ ಹಾಕಲ್ಲ ತಂಗಳು ಯಥಾಶಕ್ತಿ ಕೈಟು ಒಂಜಿ ಮುಷ್ಟಿ ಕಾಣಿಕೆ ಬಸ ಬರ್ತದೆ ನಾನೇ ಮಾತೆಲ್ಲ ದೇವಸ್ಥಾನಕ್ಕೆ ಬರ್ತದೆ ಮೂರು ಸುತ್ತು ಬರ್ತದೆ ದೇವರ ಎದುರು ಕೈ ಮುಗಿದು ಪ್ರಾರ್ಥನೆ ಮಾಡ್ತಂದು ನಮ್ಮದು ದಾದಾಂಡಲ ತೆರಿಯಂದ ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾದ ದಾದಾಂಡಲ ಅಪರಾಧಗಳು ನಡೆದಿದ್ದಂಡ ಅವು ಬೇತ ರೂಪಗಳು ನಂಗೆ ದೇವರನ ಶಾಪ ದಾದಾಂಡಲ ಇತ್ತಂದಾಂಡ ಅವು ಪೂರ ಪರಿಹಾರ ಅವಳು ಬಂದಿದ್ದೆ ನಮ್ಮ ಮಾತೆಯ ಒಟ್ಟಿಗೂ ಸೇರಿದು ಯಥಾಶಕ್ತಿ ಮುಷ್ಟಿ ಕಾಣಿಕೆ ಬಸಂಬರ್ತದೆ ನಾನೇ ದೇವರಿಗೆ ಭಕ್ತಿಪೂರ್ವಕವಾದ ನಮ್ಮದು ಅವನಿಗೆ ಒಳ್ಳೆ
ಅರ್ಪಣೆ ಮಲ್ಪಡುವುದು ಎಂಕಲ್ಲ ಒಂಜಿ ಸಂಕಲ್ಪ ಉಂಡು ಅದಕ್ಕೆ ಮಾತೆಲ್ಲ ಒಟ್ಟು ಸೇರೋಡು ಯಾಕೆ ನಾಂಡ ಸಮಷ್ಟಿ ಮುಷ್ಟಿ ಒಂದು ರಡ್ಡು ಒಂಜೆ ಅನ್ನೋ ದಾರಿಗೆ ನಾವು ಮಾತೆಲ್ಲ ಒಟ್ಟಿಗೂ ಸೇರೋನು ಒಟ್ಟಿಗೂ ಸೇರಿದು ಕೈಗೆ ಮುಷ್ಟಿ ಕಾಣಿಕೆ ಬಾಣ ದಾರಿಗೆ ಗ್ರಾಮ ಜನಗಳ ಸಮಷ್ಟಿ ನಮ್ಮ ಹೊಂದಾಯಿಲಕ್ಕ ಆಪುಡು ಅಂಚ ಮಾತ ಜನಗಳೆಲ್ಲ ಒಟ್ಟುಗಾವಡು ಯಾಕೆ ನಾಂಡ ಒಂಜಿ ಮಲ್ಲ ಕೆಲಸ ಆವಡು ನಾಂಡ ಒಂಜಿ ಬ್ರಹ್ಮರಥ ವೈಪಡು ನಾಂಡ ಬರೀ ಬೇರೆ ಬತ್ತದು ವೈಪುಂಡ ಬ್ರಹ್ಮರ ಪಂದೂಜಿ ಅಂಚ ಒಂದು 100 ಜನ ಊರು ಗುಪ್ಪನ ದೇವಸ್ಥಾನ ಒಂದು ಕೇವಲ ಒಂದು ಆಡಳಿತ ಮಂಡಳಿಗ ಅಥವಾ ಒಂದು ಅರ್ಚಕ ವರ್ಗ ಉಪನಂಚಿನ ದೇವಸ್ಥಾನ ಅಂತ ಒಂದು ಇಡೀ ಊರಿಗೂ ಸಂಬಂಧಪಟ್ಟಂತ ದೇವಸ್ಥಾನ ಹೊರಗೆ ಮಾದ ಊರ್ದಾಕುಲ್ಲ ಪ್ರತಿಯವರಿಲ್ಲ ನಾನು ನೆಟ್ಟು ಸೇರಿದು ಅಕಲಕನ ಶಕ್ತಿಯಾನುಸಾರ ಮುಷ್ಟಿ ಕಾಣಿಕೆ ಹೊತ ಬರ್ತದೆ ನಿಕಲ್ ಎಂಚಿನ ಒಂಜಿ ಸಂಕಷ್ಟ ಉಂಡ ಆ ಸಂಕಷ್ಟ ಕೂಡ ದೇವರ ನಿವೇದನೆ ಮಾಡ್ತದೆ ಮಾತೆಲ್ಲ ಆ ದೇವರಿಗೆ ಮುಷ್ಟಿ ಕಾಣಿಕೆಯನ್ನು ಪಾಡುಡು ಅಂಚನೆ ನಿತ್ಯದ ಜೀವನೋದ್ಧಾರ ಕೆಲಸ ಎಂಚಿನ ಮಾತಾಡುಂಡ ಅವು ಪೊರ್ಲುಡೆ ಹಾಕ್ಲಕ್ಕ ಮಾತೆಲ್ಲ ದೇವರನ್ನ ನಡೆಯುವಂಥದ್ದು ಪ್ರಾರ್ಥನೆ ಮಾಡ್ತಂದ ಅಂಡ ಅವು ಪೊರ್ಲುಡೆ ಹಾಕೊಂಡು ಕೊಂಡ್ಕೊಂಚಿನ ಒಂಜಿ ಎಂಗಲ್ಲ ಸಂಕಲ್ಪ ಆ ಪ್ರಕಾರ ಆ ಸಂಕಲ್ಪಗೂ ಮಾತೆಲ್ಲ ಕೈ ಜೋಡಿಸಾವಡು ಕೆಲಸ ಪೊರ್ಲಾಕ್ಲಕ್ಕ ಮಾತೆಲ್ಲ ಸಹಕಾರ ಕೊರಡು ಬಂದಿದ್ದು ಮಾತ ಗ್ರಾಮದ ಜನಕಲಿಡ ಭಕ್ತ ಜನಕಲಿಡ ಎಂಗೆಲ್ಲ